ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಹಿರಿಯ ನಟಿ ಶ್ರುತಿ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರುತಿ ಅವರೇ ನಮಸ್ಕಾರ. ನಮಸ್ಕಾರ. ಹಿರಿಯ ನಟ MS ಉಮೇಶ್ ಅವರು ಇನ್ನಿಲ್ಲ, ತಮಗೂ ಕೂಡ ಈ ವಿಷಯ ಗೊತ್ತಾಗಿರುತ್ತೆ ಶ್ರುತಿ ಅವರೇ? ಹೌದು, ಗೊತ್ತಾಯ್ತು, ಬೆಳಿಗ್ಗೆನೆ ಗೊತ್ತಾಯ್ತು. ಸಾಕಷ್ಟು ಪ್ರಯತ್ನ ಪಟ್ವಿ ನಾವು. ಸಾಕಷ್ಟು ಹಾಸ್ಪಿಟ್ಲ್ಗಳಿಗೆ ತುಂಬಾ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳನ್ನೆಲ್ಲ ಸಂಪರ್ಕ ಮಾಡಿ ಇನ್ನೊಂದಿಷ್ಟು ಹೆಚ್ಚು ದಿನಗಳ ಕಾಲ ಅವ್ರನ್ನ ಉಳಿಸ್ಕೊಳ್ಬಹುದೇನೋ ಅಂತ ತುಂಬಾ ಪ್ರಯತ್ನ ಪಟ್ವಿ. ಆದ್ರೆ ಅಂಕಲ್ದು ಏನಾಗಿತ್ತು ಅಂದ್ರೆ, ಅಂಕಲ್ ನಮ್ಮ ಹತ್ರ ಬಂದಾಗ ಅಥವಾ ನೋವು ಕಾಣಿಸ್ಕೊಂಡ್ಮೇಲೆ ಹಾಸ್ಪಿಟ್ಲಿಗೆ ತೋರಿಸಿದಾಗ ದಟ್ ವಾಸ್ ಆಲ್ಮೋಸ್ಟ್ 3rd ಸ್ಟೇಜ್ ಅಥವಾ 4th ಸ್ಟೇಜಲ್ಲಿದ್ರು ಅಂಕಲ್. ಹಾಗಾಗಿ ಇನ್ನೂ ಒಂದಿಷ್ಟು ಹೆಚ್ಚು ದಿನಗಳ ಕಾಲ ಅವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ. ಒಂದು ಸ್ವಲ್ಪ ಮುಂಚಿತವಾಗಿ ಬಂದಿದ್ದಿದ್ರೆ ಅಥವಾ ಈ ವಿಚಾರ ಗೊತ್ತಾಗಿದ್ದಿದ್ರೆ ಇನ್ನೊಂದಿಷ್ಟು ವರ್ಷಗಳ ಕಾಲ ಉಳಿಸ್ಕೋಬೋದಾಗಿತ್ತು. ಜೊತೆಗೆ ಅವ್ರಿಗೆ ಒಂದಿಷ್ಟು ನೋವು ಕಡಿಮೆ ಆಗ್ತಿತ್ತೇನೋ ಅನ್ನೋದು ಒಂದಷ್ಟೇ. ಅದೊಂದು ಬೇಜಾರಾಯ್ತು. ಸುಂದರ್ರಾಜ್ ಅವ್ರು ಮಾತಾಡ್ಬೇಕಾದ್ರೆ ಶ್ರುತಿ ಅವರು ಕೂಡ ಬಹಳ ಪ್ರಯತ್ನವನ್ನ ಪಟ್ಟರು, ಆಸ್ಪತ್ರೆಗೆಲ್ಲ ಓಡಾಡಿದ್ರು ಅಂತ ಒಂದು ಪದವನ್ನ ಹೇಳಿದ್ರು. ಈಗ ನೀವು ಕೂಡ ಉಲ್ಲೇಖ ಮಾಡಿದ್ರಿ ಶ್ರುತಿ ಅವರೇ, ನಮ್ಮ ಹತ್ರ ಬಂದಾಗ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ 3ನೇ ಸ್ಟೇಜು 4ನೇ ಸ್ಟೇಜು ಅಂತ. ಹೌದು, ಅಂಕಲ್ಗೆ ಬಹಳ ಹಿಂದೆ ಬೇರೆ ಏನೋ ಒಂದು ಸಣ್ಣ ಪುಟ್ಟ ಯಾವುದೋ ಒಂದು ಹುಷಾರಿಲ್ದೇ ಇದ್ದಾಗ ಹೋಗಿ ಹಾಸ್ಪಿಟ್ಲಲ್ಲಿ ಹೇಳಿದ್ದಾರೆ, ಇದನ್ನ ಫರ್ದರ್ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಅಂಕಲ್ಗೆ ಹೇಳಿದ್ದಾರೆ. ಅಂಕಲ್ಗೆ ಅದೇನು ಬೇಕು ಅಂತ ನೆಗ್ಲೆಕ್ಟ್ ಮಾಡಿರೋದಲ್ಲ, ಆರೋಗ್ಯನ ಯಾರು ಬೇಕು ಅಂತ ನೆಗ್ಲೆಕ್ಟ್ ಮಾಡಲ್ಲ. ಅಂಕಲ್ಗೆ ಗೊತ್ತಾಗಿಲ್ಲ, ಮನೆಯಲ್ಲಿ ಜಾರಿ ಬಿದ್ದಿದ್ದಾರೆ. ಜಾರಿ ಬಿದ್ದಾಗ ಅಂಕಲ್ಗೆ ಕಾಲ್ ಫ್ರಾಕ್ಚರ್ ಆಯ್ತು. ಕಾಲ್ ಫ್ರಾಕ್ಚರ್ ಆದಾಗ ಅದಕ್ಕೆ ಸರ್ಜರಿ ಮಾಡ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ವಿ, ಸರ್ಜರಿ ಮಾಡ್ಸೋಣ ಅಂತ. ಸೊ ಸರ್ಜರಿ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದಾಗ ಪ್ರಿಲಿಮಿನರಿ ಟೆಸ್ಟ್ ಗಳೆಲ್ಲ ಮಾಡ್ತಾರಲ್ಲ, ಏಜ್ ಆಗಿದಿರೋದ್ರಿಂದ. ಅವಾಗ ಐಡೆಂಟಿಫೈ ಆಗಿದ್ದು ಅಂಕಲ್ಗೆ ಕ್ಯಾನ್ಸರ್ ಇರೋದು. ದಟ್ ವಾಸ್ ಇನ್ 4th ಸ್ಟೇಜ್ ಅಂತ. ಅದು ಒಂದ್ ಸ್ವಲ್ಪ ಬೇಜಾರಾಯ್ತು ನಮಗೆ. ಮುಂಚಿತವಾಗೇ ಗೊತ್ತಿದ್ರೆ ಇನ್ನೊಂದಿಷ್ಟು ವರ್ಷಗಳ ಕಾಲ ಅವ್ರನ್ನ ಉಳಿಸ್ಕೋಬಹುದಾಗಿತ್ತಲ್ಲ ಅನ್ನೋದಷ್ಟೇ. ಬಟ್ ಇಟ್ ವಾಸ್ ವೆರಿ ಪೇನ್ಫುಲ್ ಫಾರ್ ಹಿಮ್. ಕೊನೆಯಲ್ಲಿ ತುಂಬಾ ಪೇನ್ಫುಲ್ ಆಗಿತ್ತು. ಯಾಕಂದ್ರೆ ಅವ್ರಿಗೆ ಡಿಸ್ಲೊಕೇಟ್ ಆಗಿತ್ತು ಕಾಲು. ಅದಕ್ಕೇನು ಟ್ರೀಟ್ಮೆಂಟ್ ಕೊಡಕ್ಕೆ ಆಗ್ಲಿಲ್ಲ. ಬಿಕಾಸ್ ಅದಕ್ಕಿಂತ ತುಂಬಾ ಮುಖ್ಯವಾದದ್ದು ಕ್ಯಾನ್ಸರ್ ಆಗಿರೋದ್ರಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತು. ಆಮೇಲೆ ಕೀಮೋಥೆರಪಿ ಆ ಏಜ್ ಅಲ್ಲಿ ಹಿ ಕುಡಂಟ್ ಟೇಕ್ ದಟ್ ಪೇನ್. ಕರೆಕ್ಟ್. ನಟನೆ ಬಗ್ಗೆ ಏನು ಹೇಳ್ತೀರಿ? MS ಉಮೇಶ್ ಅವರ ನಟನೆ ಬಗ್ಗೆ ತಾವು ಕೂಡ ಸಾಕಷ್ಟು ಅವರ ನಟನೆಯನ್ನ ನೋಡ್ಕೊಂಡೇ ಬೆಳೆದಂತವರ ಪೈಕಿ ಆ ಪಟ್ಟಿಲಿ ತಮ್ಮ ಹೆಸರು ಕೂಡ ಇದೆ ಶ್ರುತಿ ಅವರೇ. ನಾವ್ ನೋಡ್ಕೊಂಡ್ ಬೆಳೆದಿಲ್ಲ ಇವ್ರೆ, ನಮ್ ತಂದೆ ಅವ್ರ ನಟನೆ ನೋಡ್ಕೊಂಡ್ ಬೆಳೆದಿದ್ದಾರೆ. ಒಟ್ಟೊಟ್ಟಿಗೆ ಜೊತೆಲಿದ್ದವ್ರು ನನ್ನ ತಂದೆ ಮತ್ತೆ ಉಮ್ಮಿ ಅಂಕಲ್. ಗುಬ್ಬಿ ಕಂಪ್ನಿಯಲ್ಲಿ ಅವ್ರ ಬಾಲ್ಯನೆಲ್ಲ ಗುಬ್ಬಿ ಕಂಪ್ನಿಯಲ್ಲಿ ಒಟ್ಟೊಟ್ಟಿಗೆ ಕಳೆದಿರೋರು ನನ್ನ ತಂದೆ ಮತ್ತೆ ಉಮ್ಮಿ ಅಂಕಲ್. ಉಮ್ಮಿ ಅಂಕಲು ಎಂತ ಅದ್ಭುತ ಕಲಾವಿದ. ಅವ್ರಿಗಿರುವಂತ ಪೊಟೆನ್ಶಿಯಲ್ ಎಂತದ್ದು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ತುಂಬಾ ಕಡಿಮೆ ಜನಕ್ಕೆ ಗೊತ್ತಿರೋದು ಅವ್ರು ಎಂತ ಒಳ್ಳೆ ವ್ಯಕ್ತಿ ಅಂತ. ಹಿ ವಾಸ್ ಅಂದ್ರೆ ಯಾರನ್ ಕಂಡ್ರು ಅಸೂಯೆ ಇಲ್ಲ, ಬೇಜಾರಿಲ್ಲ. ಆಮೇಲೆ ಆ ವಯಸ್ಸಿನಲ್ಲೂ ಕೂಡ ನಾವು ಶೂಟಿಂಗ್ ಮಾಡ್ತಾ ಇದ್ವಲ್ಲ, ನೀವ್ ಎಷ್ಟು ಗಂಟೆ ಕೆಲಸ ಮಾಡಿ ನನ್ಗೇನು ತೊಂದರೆ ಇಲ್ಲ, ಏನೋ ಪಾಪ ಲೇಟ್ ಆಗಿರುತ್ತೆ, ಈ ತರ ಯಾವ ವಿಚಾರಕ್ಕೂ ಅವ್ರು ಕೋಪ ಮಾಡ್ಕೊಂಡಿದ್ ನಾನು ನೋಡೇ ಇಲ್ಲ. ಒಬ್ಬರ ಮೇಲೆ ಅಸೂಯೆ ಇದ್ದಿದ್ ನೋಡಿಲ್ಲ. ಅಂತ ಒಳ್ಳೆ ವ್ಯಕ್ತಿ ಇದೆಯಲ್ಲ, ಇಟ್ ಇಸ್ ರೇರೆಸ್ಟ್ ಕ್ಯಾರೆಕ್ಟರ್ ಅದು ಅಂಕಲ್ದು. ಅದನ್ನ ನಾನು ತುಂಬಾ ಹತ್ರದಿಂದ ನೋಡಿದೀನಿ. ತುಂಬಾ ಒಳ್ಳೆ ವ್ಯಕ್ತಿ. ಆಮೇಲೆ ಒಂಥರ ಸಾಧು ವ್ಯಕ್ತಿತ್ವ ಅಂತಾರಲ್ಲ, ಆತರ ಅಂಕಲ್ದು. ತುಂಬಾ ಸಾಧು ಜೀವಿ. ಆಮೇಲೆ ಎಲ್ರಿಗೂ ಒಳ್ಳೇದನ್ನೇ ಬಯಸೋದು. ಯಾವತ್ತೂ ಮನ್ಸಲ್ಲಿ ಒಂದ್ ಚೂರು ಕಲ್ಮಸ ಇರ್ಲಿಲ್ಲ ಅಂಕಲ್ಗೆ. ದಟ್ ವಾಸ್ ಅಂದ್ರೆ ಈ ತರನು ಇರಕ್ ಸಾಧ್ಯನಾ, ಹೀಗೂ ಬದುಕಕ್ ಸಾಧ್ಯನಾ ಮನುಷ್ಯರು ಅನ್ನೋ ರೇಂಜಿಗೆ ಒಳ್ಳೆ ಮನುಷ್ಯ ಅಂಕಲ್. ಸಣ್ಣ ವಯಸ್ಸಿನ ಕತೆಗಳೆಲ್ಲ ಹೇಳೋರಲ್ಲ ಅಪ್ಪ ನಮ್ಗೆ. ಅವತ್ತಿಂದನು ಈ ವಯಸ್ಸಿನ ಮೆಚುರಿಟಿ ಬಂದ್ಮೇಲೆ ಮಾತ್ರ ಅವ್ರು ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ದಲ್ಲ. ಅವ್ರು ಚಿಕ್ಕ ಬಾಲ್ಯದಿಂದಲೂ ಹಾಗೆ ಇದ್ರು ಅಂಕಲ್. ಆಮೇಲೆ ಎಷ್ಟು ಒಳ್ಳೆ ಕಲಾವಿದ. ಅವ್ರ ಸಿನಿಮಾಗಳು ನೋಡ್ತಾ ಇದ್ರೆ ಒಂಥರ ಎಷ್ಟು ಖುಷಿ ಆಗತ್ತೆ. ಈ ತರದ್ದೆಲ್ಲ ಕಲಾವಿದ್ರನ್ನ ಇವತ್ತು ಕಳ್ಕೊಂಡ್ವಿ ಅನ್ನೋದು ತುಂಬಾ ಬೇಜಾರು. ಪ್ರಾಬಬ್ಲಿ ಈಗ ತಾವು ಕೂಡ ಸಾಯಿ ಪ್ರಕಾಶ್ ಅವ್ರ ನಿರ್ದೇಶನದ ಸಿನಿಮಾದಲ್ಲಿ ನಟನೆ ಮಾಡಿದಿರಿ. ಆ ಗೋಲ್ಮಾಲ್ ರಾಧಾಕೃಷ್ಣದಲ್ಲಿ ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಬಬ್ಲಿ ಅವರ ವ್ಯಕ್ತಿತ್ವದ ಮೇಲೇನೆ, ಅವ್ರ ವ್ಯಕ್ತಿತ್ವನೇ ಹಾಗಿತ್ತು, ಯಾರು ಅಪಾರ್ಥ ಮಾಡ್ಕೊಳ್ಳದೆ ಬದುಕುವಂತ ವ್ಯಕ್ತಿತ್ವ.
100% ಹೌದು, 100% ಹೌದು. ಆಮೇಲೆ ನಾನು ತುಂಬಾ ಸಿನಿಮಾಗಳ ಜೊತೆಲಿ ಆಕ್ಟ್ ಮಾಡಿದ್ದೀನಿ ಅಂಕಲ್ ಜೊತೆಗೆ. ಅವಾಗೆಲ್ಲ ಇದ್ದಿದ್ ಕಲಾವಿದ್ರೆ ಉಮ್ಮಿ ಅಂಕಲ್ ಆಗಿರ್ಬೋದು, ಡಿಂಗ್ರಿ ಅಂಕಲ್ಲು, ಮತ್ತೆ ಟೆನಿಸ್ ಕೃಷ್ಣ ಅವ್ರದ್ದು, ಇವ್ರದ್ದೇ ಒಂದು ಸಪರೇಟ್ ಟ್ರ್ಯಾಕ್ಗಳೇ, ಇವ್ರಿಗೋಸ್ಕರ ಅಂತಾನೆ ಒಂದು ಕಾಮಿಡಿ ಟ್ರ್ಯಾಕ್ಗಳನ್ನ ಬರೆಯೋಷ್ಟು ಒಳ್ಳೆ ಕಲಾವಿದ್ರು ಉಮ್ಮಿ ಅಂಕಲ್. ಹೌದು, ಅವರ ವ್ಯಕ್ತಿತ್ವನ ನೋಡಿಕೊಂಡು ಅಥವಾ ಅವರ ಒಂದು ಪರ್ಸನಾಲಿಟಿ, ಅವರ ನಗೆಗಳಲ್ಲಿ ಕೇಳಿಸುವಂಥದ್ದು. ಹೌದು ಹೌದು. ಸೊ ಶ್ರುತಿ ಅವರೇ, ಫೈನಲ್ ವರ್ಡ್ಸ್ ಏನು ಹೇಳ್ತೀರಿ ಉಮೇಶ್ ಅವರ ಬಗ್ಗೆ? ನಿಮ್ಮ ಮಾತುಗಳು. ತುಂಬಾ ಮಾದರಿ ಬದುಕನ್ನ ಕಳೆದಿದ್ದಾರೆ ಅಂಕಲ್. ಒಳ್ಳೆ ಕಲಾವಿದನಾಗಿ, ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಮಾದರಿ ಬದುಕನ್ನ ಕಳೆದಿದ್ದಾರೆ. ತುಂಬ ನಡೆಸಿದ್ದಾರೆ. 80 ವರ್ಷ ಅಂಕಲ್ಗೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದಷ್ಟೇ ನಾನು ಬೇಡ್ಕೊಳ್ತೀನಿ. ಧನ್ಯವಾದ ಶ್ರುತಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಶ್ರುತಿ ಅವರ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.